ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ರೈತ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಕಳೆ ಅಂದರೆ ತುಂಬ ಜಾಸ್ತಿ ಬಂದಿತ್ತು ನಮ್ಮ ಹತ್ತಿ ಹೊಲದಲ್ಲಿ. ಆ ಕಳೆನ ಯಾವ ರೀತಿಯಪ್ಪ ನಾವು ಕುಂಟಿಯಿಂದ ಹೊಡೆದಂದರೆ ಇಲ್ಲಿ ತೋರಿಸ್ತೀನಿ ಬನ್ನಿ. ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಕಾಣ್ತಿರ್ಬೋದು ನಿಮಗೆ. ಈ ಮೇಲ್ಗಡೆ ಅಷ್ಟೇ ಉಳಿದಿದೆ ಕಳೆ, ಇಲ್ಲಿ ಕಾಣ್ತಿರ್ಬೋದು ಮೇಲ್ಗಡೆ ಅಷ್ಟೇ ಉಳಿದಿದೆ ಕಳೆ. ಇಲ್ಲಿ ನೋಡಿ ಏನಿದೆ, ಇಲ್ಲಿಂದ ಇಲ್ಲಿವರೆಗೂ ಕಳೆ ಇತ್ತು ಮತ್ತು ಇಲ್ಲಿಂದ ಇಲ್ಲಿವರೆಗೂ ಕಳೆ ಇತ್ತು. ಇದನ್ನು ಯಾವ ರೀತಿಯಪ್ಪ ಕುಂಟಿಯಿಂದ ನಾವು ಹೊಡೆದಿದ್ದಂದರೆ ಮೇಲ್ಗಡೆ ಹಾಕ್ತೀನಿ ನೋಡಿ. ಈ ರೀತಿ ಕುಂಟಿಯಿಂದ ಇಲ್ಲಿಂದ ಇಲ್ಲಿವರೆಗೆ ಒಂದು ಕುಂಟಿ, ಇಲ್ಲಿಂದ ಇಲ್ಲಿವರೆಗೂ ಒಂದು ಕುಂಟಿ. ಈ ಕಾಣ್ತಿರೋದು ಈ ಕುಂಟಿ ಯಾವುದಪ್ಪ ಅಂದರೆ ಇದು ಸಜ್ಜಿ ಹೊಲದಲ್ಲಿ ಹೊಡೆಯೋಕ್ಕೆ ಮಾಡಿಸಿರೋದು. ಈ ಕುಂಟಿನ ನಾವು ಇಲ್ಲಿಂದ ಇಲ್ಲಿವರೆಗೂ ಮತ್ತು ಇಲ್ಲಿಂದ ಇಲ್ಲಿವರೆಗೂ ಹಿಡಿದು ಹೊಡೆದಿದ್ದೀವಿ. ಕಸ ಯಾವ ರೀತಿಯಾಗಿದೆ ನೋಡ್ತಿರ್ಬೋದು. ಇದರಿಂದಾಗಿ ಕಳೆ ತೆಗೆಸೋ ಕೆಲಸ ಜಾಸ್ತಿ ಹಿಡಿಯೋದಿಲ್ಲ, ಮೇಲ್ಗಡೆ ಅಷ್ಟೇ ಕಳೆ ಉಳಿಯುತ್ತೆ. ಕಾಣ್ತಿರ್ಬೋದು ನಿಮಗೆ ವಿಡಿಯೋದಲ್ಲಿ. ಮತ್ತು ಇದರಿಂದ ಇನ್ನೊಂದು ಏನಪ್ಪ ಲಾಭ ಅಂದರೆ ಈ ರೀತಿ ಮೇಲ್ಗಡೆ ಇರೋದು ಕಳೆ ಹೋಗಿ ಬೇರುಗಳಿಗೆ ಗಾಳಿ ಸ್ವಲ್ಪ ಚೆನ್ನಾಗಿ ಆಡುತ್ತೆ. ಮತ್ತು ಇದೇ ಕುಂಟಿನ ಮೆಣಸಿನ ಗಿಡದಲ್ಲೂ ಬಳಸ್ತಾರೆ. ಅದನ್ನು ಯಾವ ರೀತಿ ಬಳಸ್ತಾರೆ ಅಂತಲೂ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹತ್ತಿ ಹೊಲಕ್ಕೆ ಯಾವ ರೀತಿ ಬಳಸಿದ್ರೆ ನೋಡ್ತಿರ್ಬೋದು. ಬಳಸಿದರೆ ಎಷ್ಟು ಕಳೆ ಉಳಿದಿದೆ ಅಂತ. ಕಂಪ್ಲೀಟಾಗಿ ಕಳೆನೇ ಉಳಿತಾಯಿಲ್ಲ, ಮೇಲ್ಗಡೆ ಅಷ್ಟೇ ಉಳಿತಾಯಿದೆ. ಸೈಡಲ್ಲಿರೋ ಕಳೆ ಎಲ್ಲ ಹೋಗಿದೆ. ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಕಳೆ ಯಾವ ರೀತಿ ಸೈಡಲ್ಲಿರೋದೆಲ್ಲ ಹೋಗಿದೆ ಅಂತ. ಮತ್ತು ಇದು ಇನ್ನೂ ಸ್ವಲ್ಪ ಇಲ್ಲಿವರೆಗೂ ಹೋಗ್ತಿತ್ತು. ಇಲ್ಲೇನು ಕಾಣಿಸ್ತಿದೆ, ಇಲ್ಲಿಂದ ಇಲ್ಲಿವರೆಗೂ ಕಳೆ ಇನ್ನೂ ಸ್ವಲ್ಪ ಹತ್ತಿರದಲ್ಲೇ ಹೋಗ್ತಿತ್ತು. ಮೊಳಕೆ ಚಿಕ್ಕದಿರೋದ್ರಿಂದ ನಾವೇ ಸ್ವಲ್ಪ ಆ ಮೊಳಕೆ ಬಿಟ್ಟು ಸ್ವಲ್ಪ ದೂರದಲ್ಲಿ ಹಿಡಿದು ಹೊಡೆದಿದ್ದೀವಿ ಕುಂಟಿನ. ಮತ್ತು ಇದೇ ಥರ ಡೈಲಿ ವೀಡಿಯೋ ಬಿಡ್ತೀನಿ ಫ್ರೆಂಡ್ಸ್. ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ರೈತರ ಮಕ್ಕಳನ್ನು ಬೆಳೆಸಿ. ಮತ್ತು ಹತ್ತಿ ಬೆಳೆ ಎಷ್ಟು ದಿನದಿದೆ ಅಂದರೆ ಇದು 1.5 ತಿಂಗಳದ್ದಿದೆ ನೋಡ್ತಿರ್ಬೋದು. ಮತ್ತು ಇದೇ ಥರ ಡೈಲಿ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.